ಜಾತಕದಲ್ಲಿ ಬಲ ಸರಿಯಾಗಿ ಇದ್ರೂ ಕೂಡ ಈ ತರ ದುರ್ಘಟನೆ ಏಕೆ ಆಯಿತು? ಒಂದು ಬಲ ಸುಳ್ಳ ಅಥವಾ ಹೇಳಿದವರು ಸುಳ್ಳ? ಆ ಮಗು ಅಪಹರಣ ಆದಾಗ ಅದು ಎಲ್ಲಿದೆ ಅನ್ನೋದು ಮಗುವಿಗೂ ಗೊತ್ತಿರೋದಿಲ್ಲ, ತಂದೆ ತಾಯಿಗೂ ಗೊತ್ತಿರೋದಿಲ್ಲ. ಆದ್ರೆ ದೇವರಿಗೂ ಗೊತ್ತಿರುತ್ತೆ ಅಲ್ವಾ? ದೇವರು ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಗೊತ್ತಿರಬೇಕು ಅಲ್ವಾ? ಹಾಗಾದ್ಮೇಲೆ ದೇವರು ಏಕೆ ರಕ್ಷಣೆ ಮಾಡಿಲ್ಲ ಅಂದ್ರೆ ನನ್ನ ಪ್ರಶ್ನೆ. ಆ ಒಂದು ಧರ್ಮದ ಗ್ರಂಥಗಳನ್ನ ಅವರು ಓದಿರೋದಿಲ್ಲ. ಆ ಧರ್ಮದ ಗ್ರಂಥದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವಂತ ಪ್ರಯತ್ನ ಕೂಡ ಮಾಡುವುದಿಲ್ಲ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತಿನಲ್ಲಾಗಿರ್ಬೋದು ಅಥವಾ ಇಡೀ ದೇಶದಲ್ಲಾಗಿರ್ಬೋದು ಅನೇಕ ದುರ್ಘಟನೆಗಳನ್ನ ಆಗಿರುವಂತಹ ಸಂಗತಿಗಳನ್ನ ಕೇಳಿರ್ತೇವೆ ಅಥವಾ ಕಣ್ಮುಂದೆ ನೋಡಿರ್ತೇವೆ. ಆ ದುರ್ಘಟನೆಯಲ್ಲಿ ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು ಮರಣ ಹೊಂದಿರ್ತಾರೆ. ತಂದೆ ತಾಯಿಯು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ದೊಡ್ಡವರನ್ನಾಗಿ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾರೆ. ಅವರ ಒಂದು ದೊಡ್ಡ ಆಸೆ ಆಗಿರುತ್ತೆ ಆ ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೂ ಕೆಲವೊಂದು ಆಸೆಗಳು ಇದ್ದಿರ್ತವೆ. ಅವರ ಒಂದು ಗುರಿ ಕೂಡ ಆಗಿರುತ್ತೆ, ನಾನು ಒಂದು ದೊಡ್ಡ ವ್ಯಕ್ತಿಯಾಗಬೇಕು, ಒಂದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬರ ಕೆಲವೊಂದು ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಆಸೆಗೋಸ್ಕರ ಬಹಳ ಕಷ್ಟವನ್ನು ಪಡ್ತಾ ಇರುತ್ತಾರೆ. ಆದರೆ ತಕ್ಷಣವೇ ಕೆಲವೊಂದು ದುರ್ಘಟನೆಗಳಿಂದ ಅವರ ಸಾವಾಗಿರುತ್ತೆ. ಅವರ ಎಲ್ಲ ಆಸೆಗಳು ಮಣ್ಣು ಪಾಲಾಗುತ್ತವೆ ಸ್ನೇಹಿತರೆ. ಇಲ್ಲಿ ಕೆಲವೊಂದು ನಾವು ವಿಷಯಗಳನ್ನ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಕಡೆ ನೋಡ್ಬೋದು, ಮಕ್ಕಳ ಅಪಹರಣ ಆಗಿರುತ್ತೆ. ಅಪಹರಣ ಆದ್ಮೇಲೆ ಅವರ ಹತ್ಯೆ ಕೂಡ ಮಾಡಿರ್ತಾರೆ. ಆ ತರ ಸಂಗತಿಗಳನ್ನ ನಾವು ಎಷ್ಟೋ ಕಡೆ ಆಗಿರೋದನ್ನ ನೋಡಿರ್ತೇವೆ, ಕೇಳಿರ್ತೇವೆ. ಆ ಸಂಗತಿಯಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ತಂದೆ ತಾಯಿಯವರು ಆ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ದೊಡ್ಡವರನ್ನ ಮಾಡಿದ್ರು, ಬೆಳೆಸಿದ್ರು. ಆ ತಂದೆ ತಾಯಿಯು ಯಾವುದೇ ಧರ್ಮದಲ್ಲಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಅವರು ಇದೆಲ್ಲ ಒಂದು ದೇವರ ಭಕ್ತಿಯನ್ನು ಮಾಡ್ತಾ ಬಂದಿರ್ತಾರೆ. ಆದರೆ ಆ ಮಗು ಅಪಹರಣ ಆದಾಗ ಅದು ಎಲ್ಲಿದೆ ಅನ್ನೋದು ಮಗುವಿಗೂ ಗೊತ್ತಿರೋದಿಲ್ಲ, ತಂದೆ ತಾಯಿಗೂ ಗೊತ್ತಿರೋದಿಲ್ಲ. ಆದ್ರೆ ದೇವರಿಗೂ ಗೊತ್ತಿರುತ್ತೆ ಅಲ್ವಾ? ದೇವರು ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಗೊತ್ತಿರಬೇಕು ಅಲ್ವಾ? ಹಾಗಾದ್ಮೇಲೆ ದೇವರು ಏಕೆ ರಕ್ಷಣೆ ಮಾಡಿಲ್ಲ ಅನ್ನೋ ಪ್ರಶ್ನೆ ನಮಗೆ ಬರ್ಬೇಕಾಗುತ್ತೆ. ಅವರ ತಂದೆ ತಾಯಿಯರು ಚಿಕ್ಕವರಿದ್ದಾಗಲಿಂದನೂ ಭಕ್ತಿ ಮಾಡಿಕೊಂಡು ಬಂದಿರ್ತಾರೆ. ಆದರೂ ಆ ಮಗುವಿನ ಹತ್ಯೆ ಆಗಿರುತ್ತೆ ಅಂದ್ರೆ ಆ ದೇವರ ಕರ್ತವ್ಯ ಏನು? ದೇವರು ಎಲ್ಲಿದ್ದಾರೆ? ಅವರು ಏಕೆ ಕಾಪಾಡುತ್ತಿಲ್ಲ ಅನ್ನೋ ಪ್ರಶ್ನೆ ನಮಗೆ ಬರಬೇಕಾಗುತ್ತೆ. ಇನ್ನೊಂದು ಕಡೆ ಯೋಚನೆ ಮಾಡಿದಾಗ, ಒಂದು ಹುಡುಗ ಅಥವಾ ಹುಡುಗಿಯ ಮದುವೆಗೋಸ್ಕರ ಪಂಚಾಂಗ ಅಥವಾ ಜಾತಕವನ್ನು ತೆಗೆಯುತ್ತಾರೆ ಸ್ನೇಹಿತರೆ. ಆ ಜಾತಕದಲ್ಲಿ ಹುಡುಗ ಮತ್ತು ಹುಡುಗಿಯ ಬಲ ಬಂದಿರುತ್ತೆ. ಆ ಬಲ ಬಂದಿದೆ ಅಂದ್ಬಿಟ್ಟು ಅವರ ಮಾತನ್ನ ನಂಬಿ ನಮ್ಮ ತಂದೆ ತಾಯಿಯರು ಏನ್ ಮಾಡಿರ್ತಾರೆ ಅಂದ್ರೆ ಮಗಳ ಮದುವೆಯನ್ನು ಮಾಡುತ್ತಾರೆ ಸ್ನೇಹಿತರೆ. ಎಷ್ಟೋ ಕಡೆ ನಾವು ದುರ್ಘಟನೆ ಆಗಿರೋದನ್ನ ನೋಡಿರ್ತೇವೆ ಅಥವಾ ಕೇಳಿರ್ತೇವೆ. ಆ ದುರ್ಘಟನೆಯಲ್ಲಿ ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರ ಸಾವಾಗಿರ್ಬೋದು ಅಥವಾ ಇಬ್ಬರ ಸಾವು ಕೂಡ ಆಗಿರುವ ಘಟನೆಗಳನ್ನ ನಾವು ಕೇಳಿರುತ್ತೇವೆ. ಆದ್ರೆ ಆ ಜಾತಕದಲ್ಲಿ ಬಲ ಸರಿಯಾಗಿ ಇದ್ರೂ ಕೂಡ ಈ ತರ ದುರ್ಘಟನೆ ಏಕೆ ಆಯಿತು? ಒಂದು ಬಲ ಸುಳ್ಳ ಅಥವಾ ಹೇಳಿದವರು ಸುಳ್ಳ? ಈ ತರ ಯೋಚನೆಗಳು ನಾವು ಮಾಡಬೇಕಾಗುತ್ತೆ. ನಮ್ಮ ಪೂರ್ವಜರು ಅಂತ ಇದ್ರು ಸ್ನೇಹಿತರೆ, ಮುತ್ತಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವರು ಅವಿದ್ಯಾವಂತರಾಗಿದ್ರು. ಇವಾಗ ಮನೆಯಲ್ಲಿ ವಿದ್ಯಾವಂತರಾಗಿದ್ದೇವೆ, ಮನೆಯಲ್ಲಿ ಮಕ್ಕಳು ಓದುವಂತರಾಗಿದ್ದಾರೆ ಸ್ನೇಹಿತರೆ. ನಾವು ಅದಕ್ಕಾಗಿ ಪುರಾಣ ಆಗಿರ್ಬೋದು, ಶಾಸ್ತ್ರ ಆಗಿರ್ಬೋದು, ಭಗವದ್ಗೀತೆ, ಕುರಾನ್, ಬೈಬಲ್, ಗುರು ಗ್ರಂಥ ಸಾಹಿಬ್ ಪ್ರತಿಯೊಂದು ಧರ್ಮ ಗ್ರಂಥಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಮಕ್ಕಳಿಗೆ ಅದರ ಬಗ್ಗೆ ಜ್ಞಾನ ಕೊಡಬೇಕಾಗುತ್ತೆ. ಅದರಿಂದ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಏನ್ ಮಾಡ್ಬೇಕಾಗಿತ್ತು, ನಮ್ಮ ಜನ್ಮ ಏಕಾಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಎಷ್ಟೋ ಜನರಿಗೆ ಮಾನವ ಜನ್ಮ ಏತಕ್ಕಾಗಿ ಆಗಿದೆ ಅಂತ ಹೇಳಿದ್ರು ನಾವು ಮಜಾ ಮಾಡೋಕ್ಕೆ ಜನ್ಮ ಆಗಿದೆ, ಮಜಾ ಮಾಡೋಣ ಅಂತ ಹೇಳಿದ್ರು. ಇನ್ನು ಕೆಲವೊಬ್ರು ಇಲ್ಲ ನಮಗೆ ಕರ್ಮ ಮಾಡೋಕ್ಕೆ ಬಂದಿದ್ದೀವಿ, ಕರ್ಮ ಮಾಡೋಣ ಅಂದ್ರು. ಇನ್ನು ಕೆಲವೊಬ್ರು ಅಂದ್ರು ನಾವು ಭಕ್ತಿ ಮಾಡಕ್ ಬಂದಿದ್ದೀವಿ, ಭಕ್ತಿ ಮಾಡೋಣ ಅಂದ್ರು ಸ್ನೇಹಿತರೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವು ಪೂರ್ವಜರನ್ನಾಗಿರ್ಬೋದು, ಜ್ಞಾನಿಗಳನ್ನ, ಋಷಿ ಮುನಿಗಳ ಕೆಲವೊಂದು ವಿಚಾರಗಳನ್ನ, ಗ್ರಂಥಗಳನ್ನ ಓದಿದಾಗ ಗೊತ್ತಾಗುತ್ತೆ ಮಾನವನ ಮುಖ್ಯ ಉದ್ದೇಶ ಮೋಕ್ಷ ಪ್ರಾಪ್ತಿಗಾಗಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು ಮಾನವನ ಮುಖ್ಯ ಉದ್ದೇಶ ಮೋಕ್ಷಕ್ಕಾಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆದ್ರೆ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಸ್ನೇಹಿತರೆ ಜನನ ಮರಣದ ರೋಗವನ್ನು ಸಮಾಪ್ತಿಗೊಳಿಸುವುದು. ಅಂದ್ರೆ ನಾವು ಪುನಃ ಮಾನವ ಶರೀರವಾಗಲಿ ಬೇರೆ ಯಾವುದೇ ಯೋನಿಯ ಶರೀರವನ್ನು ಪಡೆದುಕೊಳ್ಳುವುದಿಲ್ಲ. 84 ಲಕ್ಷ ಯೋನಿಗಳನ್ನು ದಾಟ್ಬಿಟ್ಟು ಒಂದು ಮನುಷ್ಯ ಜನ್ಮವನ್ನು ಪಡೆಯುತ್ತೇವೆ ಸ್ನೇಹಿತರೆ. ಆ ಮನುಷ್ಯ ಜನ್ಮವನ್ನು ಪಡೆದು ನಾವು ಕೆಟ್ಟ ಚಟಗಳನ್ನ ಮಾಡಿಕೊಂಡು ಯಾವುದೋ ಒಂದು ತಪ್ಪು ಆಚರಣೆಗಳನ್ನ ಮಾಡಿಕೊಂಡು ಮಾನವ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಎಷ್ಟೋ ಜನ ಹೇಳ್ತಾರೆ ನಾನು ಈ ಧರ್ಮದವನು, ನಾನು ಈ ಕುಲದವನು ಅಂದ್ಬಿಟ್ಟು ಧೈರ್ಯದಿಂದ ಹೇಳಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಆ ಒಂದು ಧರ್ಮದ ಗ್ರಂಥಗಳನ್ನ ಅವರು ಓದಿರುವುದಿಲ್ಲ. ಆ ಧರ್ಮದ ಗ್ರಂಥದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವಂತ ಪ್ರಯತ್ನ ಕೂಡ ಮಾಡುವುದಿಲ್ಲ ಸ್ನೇಹಿತರೆ. ನಾವು ಉದಾಹರಣೆಗೆ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡಿದಾಗ
ಯಾರೋ ಒಬ್ಬರು 10ನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಅಂದುಕೊಳ್ಳಿ. ಅವರು ಓದಬೇಕಾದ್ರೆ ಏನು ಮಾಡಬೇಕು, ಅವರ ಸಿಲೆಬಸ್ ಅಲ್ಲಿ ಏನಿದೆಯೋ ಆ ಮಕ್ಕಳಿಗೆ 10ನೇ ತರಗತಿಯ ಪುಸ್ತಕದಲ್ಲಿ ಏನಿದೆಯೋ ಆ ಜ್ಞಾನವನ್ನು ಕೊಟ್ಟಾಗ ಆ ಮಕ್ಕಳು ಕೂಡ ಆ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಓದಿದಾಗ ಅವರು ಉತ್ತೀರ್ಣರಾಗುತ್ತಾರೆ, ಮೊದಲನೇ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುತ್ತಾರೆ ಸ್ನೇಹಿತರೆ. ಅದೇ ತರ ಮಾನವನ ಕೂಡ ಕೆಲವೊಂದು ಸಿಲೆಬಸ್ಗಳಿದ್ದಾವೆ. ಅದೇ ಧರ್ಮ ಗ್ರಂಥಗಳು, ವೇದಗಳಾಗಿರ್ಬೋದು, ಪುರಾಣ ಆಗಿರ್ಬೋದು, ಭಗವದ್ಗೀತೆ ಕೂಡ ಮಾನವನ ಸಿಲೆಬಸ್ ಆಗಿದೆ ಸ್ನೇಹಿತರೆ. ನಾವು ಎಷ್ಟೋ ಆಚರಣೆಗಳನ್ನ ನಾವು ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ಮಾಡುತ್ತಾ ಇದ್ದೇವೆ ಸ್ನೇಹಿತರೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಆ ತರ ಆಚರಣೆಗಳನ್ನು ಮಾಡುವುದು ಸರಿನಾ ಅಥವಾ ತಪ್ಪಾ ಅಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ. ಅದನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಕೂಡ ನಾವು ಮಾಡೋದಿಲ್ಲ. ಎಷ್ಟೋ ಜನ ಹಿರಿಯರು ಹೇಳಿರುವಂತ ಮಾತನ್ನ ಕೇಳಿರ್ತೇವೆ, ಮಾನವನ ಜನ್ಮ ಬಹಳ ದುರ್ಲಭವಾದದ್ದು, ಅದು ಪದೇ ಪದೇ ಸಿಗುವುದಿಲ್ಲ. ಒಂದು ಮಾನವ ಶರೀರವನ್ನು ಪಡೆದುಕೊಳ್ಳುವುದಕ್ಕಾಗಿ 84 ಲಕ್ಷ ಯೋನಿಗಳನ್ನ ದಾಟಬೇಕಾಗುತ್ತೆ ಅಂತ ನಾವು ಪೂರ್ವಜರರು ಹೇಳಿರುವಂತ ಮಾತುಗಳಲ್ಲಿ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ. ಆದರೆ ಅಂತ ಅಮೂಲ್ಯವಾದ ಮಾನವ ಜೀವನವನ್ನು ನಾವು ವ್ಯರ್ಥ ಪೂಜೆ ಆಗಿರ್ಬೋದು, ಶಾಸ್ತ್ರ ವಿರುದ್ಧವಾದ ಸಾಧನೆ ಆಗಿರ್ಬೋದು, ಆಚರಣೆಗಳಾಗಿರ್ಬೋದು, ಅದನ್ನ ಮಾಡಿಕೊಂಡು ನಮ್ಮ ಜೀವನವನ್ನೇ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಸ್ನೇಹಿತರೆ. ಆದರೆ ನಮ್ಮ ಧರ್ಮಗ್ರಂಥ ಒಂದು ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಶ್ರೀಮದ್ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅವರು ಅರ್ಜುನ ಅವರಿಗೆ ಉಪದೇಶ ನೀಡುತ್ತಿದ್ದಾರೆ. ಯಾರು ಶಾಸ್ತ್ರ ವಿಧಿಯನ್ನು ತ್ಯಾಜಿಸಿ ತನ್ನ ಇಚ್ಛೆಯಂತೆ ಮನ ಬಂದಂತೆ ಆಚರಣೆಗಳನ್ನು ಮಾಡುತ್ತಾನೋ ಅವನಿಗೆ ಯಾವುದೇ ತರ ಸಿದ್ಧಿಯೂ ಪ್ರಾಪ್ತಿಯಾಗುವುದಿಲ್ಲ, ಪರಮ ಶಾಂತಿಯೂ ಪ್ರಾಪ್ತಿಯಾಗುವುದಿಲ್ಲ ಅಂದ್ಬಿಟ್ಟು ಹೇಳಲಾಗಿದೆ ಸ್ನೇಹಿತರೆ. ಇದರಿಂದ ಗೊತ್ತಾಗುತ್ತೆ ನಾವು ಶಾಸ್ತ್ರದ ಅನುಸಾರ ಭಕ್ತಿ ಮಾಡಬೇಕಾಗಿದೆ, ಶಾಸ್ತ್ರದ ಅನುಸಾರ ಆಚರಣೆಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಗೊತ್ತಾಗುತ್ತೆ ಮಾನವನ ಮುಖ್ಯ ಉದ್ದೇಶ ಮೋಕ್ಷ ಎಂಬುದು ಗೊತ್ತಾಗಿದೆ. ಆ ಮೋಕ್ಷಕ್ಕಾಗಿ ಏನು ಮಾಡಬೇಕು ಅದು ಕೂಡ ನಮ್ಮ ಪೂರ್ವಜರಿಂದನೇ ಗೊತ್ತಾಗುತ್ತೆ. ಗುರುಬಿನ ಮಾಲಾ ಫೇರತೆ ಗುರುಬಿನ ದೇತೆದಾನ್ ಗುರುಬಿನ ದೋನೋ ನಿಷ್ಫಲ ಹೇ ಪೂಚೌಪೇದ ಪುರಾಣ ಅಂತ ಇದೆ. ಅಂದ್ರೆ ಗುರುವಿನ ಮಹತ್ವ ಎಷ್ಟಿದೆ ಅನ್ನೋದು ಈ ವಾಣಿಯಿಂದ ಗೊತ್ತಾಗುತ್ತೆ. ಶ್ರೀಕೃಷ್ಣ ಅವರು ಕೂಡ ಗುರುವನ್ನ ಮಾಡ್ಕೊಂಡಿದ್ರು, ಶ್ರೀರಾಮಚಂದ್ರ ಅವರು ಕೂಡ ಗುರುವನ್ನ ಮಾಡ್ಕೊಂಡಿದ್ರು. ಅದಕ್ಕಾಗಿ ನಾವು ಅಮೂಲ್ಯವಾದ ಮಾನವ ಜನ್ಮವನ್ನು ಪಡೆದು ಎಷ್ಟೋ ಜನ ಗುರು ಇಲ್ಲದೇನೆ ಜೀವನವನ್ನು ಸಾಗಿಸುತ್ತಿದ್ದಾರೆ ಸ್ನೇಹಿತರೆ, ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಈ ಭಾರತ ದೇಶದಲ್ಲಾಗಿರ್ಬೋದು, ಇಡೀ ಜಗತ್ತಿನಲ್ಲಾಗಿರ್ಬೋದು ಬಹಳ ಜನ ಗುರುಗಳಾಗಿ ಗುರು ಪದವಿಯನ್ನು ಪಡೆದುಕೊಂಡವರು ಇದ್ದಾರೆ. ಅದರಲ್ಲಿ ಒಬ್ಬ ಗುರುವನ್ನು ಹೇಗೆ ನಾವು ಗುರುತಿಸಬಹುದು, ಅದನ್ನು ಆ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕುತ್ತಾ ಹೋದಾಗ ಭಗವದ್ಗೀತೆಯಲ್ಲಿ ಕೂಡ ಹೇಳಲಾಗಿದೆ ಸ್ನೇಹಿತರೆ, ನಾವು ತತ್ವಜ್ಞಾನಕ್ಕಾಗಿ ತತ್ವಜ್ಞಾನಿಯನ್ನು ಹುಡುಕಬೇಕಾಗಿದೆ. ಆ ತತ್ವಜ್ಞಾನಿಯು 15ನೇ ಅಧ್ಯಾಯ ಶ್ಲೋಕ 1ರಿಂದ 4ರವರೆಗೂ ಹೇಳಲಾಗಿದೆ. ಸಂಸಾರ ರೂಪಿ ವೃಕ್ಷ ಏನಿದೆ ಅದು ಉಲ್ಟಾ ಇದೆ. ಅದರ ಬೇರು ಆಗಿರ್ಬೋದು, ಕಾಂಡ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಅದರ ಬಗ್ಗೆ ಅದರ ಭಾಗಗಳನ್ನು ಯಾರು ಸವಿವರವಾಗಿ ತಿಳಿಸುತ್ತಾರೋ ಅವನು ತತ್ವಜ್ಞಾನಿ ಆಗಿರುತ್ತಾನೆ, ಅವನೇ ತತ್ವದರ್ಶಿ ಸಂತನಾಗಿರುತ್ತಾನೆ ಸ್ನೇಹಿತರೆ. ಅದರಿಂದ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಈ ವರ್ತಮಾನದಲ್ಲಿ ಯಾರೆಲ್ಲ ಗುರು ಪದವಿಯಲ್ಲಿ ಪಡ್ಕೊಂಡು ಯಾರೆಲ್ಲ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ, ಸತ್ಸಂಗಗಳನ್ನು ಮಾಡ್ತಾ ಇದ್ದಾರೆ, ಅವರ ಜ್ಞಾನ ವೇದಶಾಸ್ತ್ರದ ಅನುಸಾರ ಇದೆನಾ ಅಥವಾ ಇಲ್ಲ ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತಲೂ ಎಷ್ಟೋ ತಪ್ಪು ವಿಚಾರಗಳನ್ನ ನಾವು ಕೇಳಿಕೊಂಡು ಬಂದಿದ್ದೇವೆ. ಅದರಲ್ಲಿ ಕೆಲವೊಂದು ಅಂದ್ರೆ ಪರಮಾತ್ಮನು ನಿರಾಕಾರನು, ಪರಮಾತ್ಮನ ಯಾವುದೇ ರೂಪ ಇಲ್ಲ, ಪರಮಾತ್ಮನನ್ನು ನಾವು ಧ್ಯಾನದಿಂದ ಒಂದು ಪ್ರಕಾಶದ ರೂಪದಲ್ಲಿ ನೋಡಬಹುದು ಅಂತ ಹೇಳಿದ್ದಾರೆ. ಆದರೆ ನಾವು ವೇದವನ್ನು ಮುಂದೆ ಇಟ್ಟುಕೊಂಡು ನೋಡಿದಾಗ ಗೊತ್ತಾಗುತ್ತೆ, ವೇದದಲ್ಲಿ ಪ್ರಮಾಣ ಇದೆ ಸ್ನೇಹಿತರೆ. ಪರಮಾತ್ಮನು ನರಾಕಾರನು, ಮನುಷ್ಯನ ತರ ರೂಪ ಹೊಂದಿರುವವನು ಅಂತ ಇದೆ. ಅಂದ್ರೆ ಪರಮಾತ್ಮನು ನಿರಾಕಾರವಲ್ಲ, ಪರಮಾತ್ಮನ ಕೂಡ ಶರೀರವಿದೆ, ಅವನು ಮನುಷ್ಯ ಸದೃಶ್ಯನಾಗಿದ್ದಾನೆ, ಮಾನವನ ತರ ರೂಪವನ್ನು ಹೊಂದಿದ್ದಾನೆ ಅಂದ್ಬಿಟ್ಟು ಪ್ರಮಾಣ ಇದೆ. ಇನ್ನು ಕೆಲವೊಂದು ಮಹಾನ್ ಗ್ರಂಥಗಳಾದ ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು ಸ್ನೇಹಿತರೆ, ಅದರಲ್ಲಿ ಕೂಡ ಇದೆ ಪರಮಾತ್ಮನು 6 ದಿವಸ ಸೃಷ್ಟಿಯನ್ನು ರಚನೆ ಮಾಡಿ 7ನೇ ದಿವಸ ಸಿಂಹಾಸನ ಮೇಲೆ ಹೋಗಿ ಕುಳಿತರು ಅಂತ ಇದೆ. ಆದ್ರೆ ನಿರಾಕಾರ ಆಗಿದ್ರೆ ಸಿಂಹಾಸನ ಮೇಲೆ ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ಈ ತರ ವಿಚಾರಗಳಿಂದ ಸತ್ಯವನ್ನು ಹುಡುಕಿಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಒಂದು. ಇನ್ನೊಂದು ಮುಖ್ಯವಾದದ್ದು ಪ್ರತಿಯೊಬ್ರು ಹೇಳ್ತಾ ಬಂದಿದ್ದಾರೆ, ನಾವು ಯಾರನ್ನ ಪಂಡಿತರ ಅನ್ಕೊಂಡಿದ್ದೀವಿ, ಮಹಾನ್ ಜ್ಞಾನಿ ಅಂತ ಅನ್ಕೊಂಡಿದ್ದೀವಿ, ಪ್ರತಿಯೊಬ್ರು ಹೇಳಿದ್ದಾರೆ ನಿಮ್ಮ ಹಣೆ ಬರದಲ್ಲಿ ಯಾವ ಪಾಪವನ್ನು ನೀವು ಮಾಡಿರ್ತೀರೋ ಆ ಪಾಪವನ್ನು ನೀವು ಅನುಭವಿಸಲೇಬೇಕು ಅಂತ ಹೇಳಿದ್ದಾರೆ. ಆದರೆ ವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪೂರ್ಣ ಪರಮಾತ್ಮನು
ಎಲ್ಲಾ ಪಾಪ ಕರ್ಮಗಳನ್ನ ನಷ್ಟ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸ್ನೇಹಿತರೆ. ಆ ಪೂರ್ಣ ಪರಮಾತ್ಮ ಯಾರು ಅಂದ್ಬಿಟ್ಟು ನಾವು ತತ್ವಜ್ಞಾನಿ ತತ್ವ ಸಂತನ ನಾವು ಹುಡುಕಬೇಕಾಗುತ್ತೆ. ಆ ತತ್ವದರ್ಶಿ ಸಂತರು ಆ ವೇದ ಗ್ರಂಥ ಶಾಸ್ತ್ರಗಳಲ್ಲಿ ಏನಿದೆ ಅದರ ಪ್ರಕಾರ ಜ್ಞಾನವನ್ನು ಕೊಡುತ್ತಾರೆ, ಪ್ರವಚನವನ್ನು ಮಾಡುತ್ತಾರೆ. ಆ ಪೂರ್ಣ ಗುರುವು ಸತ್ಯ ಸಾಧನೆ ಹೇಗೆ ಮಾಡಬೇಕು ಎಂದು ಆ ಸಾಧನೆಯನ್ನ ಹೇಳಿಕೊಡುತ್ತಾರೆ. ಆ ಸಾಧನೆಯಿಂದ ನಮ್ಮ ಪಾಪ ಕರ್ಮಗಳು ನಷ್ಟವಾಗುತ್ತವೆ ಸ್ನೇಹಿತರೆ. ಆ ವೇದಗಳಲ್ಲಿ ಇನ್ನೊಂದು ಪ್ರಮಾಣವನ್ನು ನೋಡಬಹುದು. ಪೂರ್ಣ ಪರಮಾತ್ಮನು ಯಾವುದೇ ತಾಯಿಯ ಗರ್ಭದಲ್ಲಿ ಜನನವನ್ನು ಪಡೆಯುವುದಿಲ್ಲ. ಅವರು ಸಶರೀರವಾಗಿ ಪ್ರಕಟವಾಗಿ ಸಶರೀರವಾಗಿ ಸತ್ಯಲೋಕಕ್ಕೆ ಹೋಗುತ್ತಾರೆ ಸ್ನೇಹಿತರೆ, ಅಂದ್ರೆ ಪರಮಧಾಮಕ್ಕೆ ಹೋಗುತ್ತಾರೆ. ಇಲ್ಲಿ ನಾವು ಯಾರನ್ನ ದೇವರಂತ ಪೂಜೆ ಮಾಡ್ತಾ ಇದ್ದೇವೆ, ಪ್ರತಿಯೊಬ್ಬರ ಒಂದು ವಿಚಾರಗಳನ್ನ ನಾವು ಏನು ಕೇಳ್ತಾ ಬಂದಿದ್ದೇವೆ ಅದರಿಂದ ಗೊತ್ತಾಗುತ್ತೆ ದೇವಿ ದೇವತೆಗಳ ಜನ್ಮವು ತಾಯಿಯ ಗರ್ಭದಿಂದ ಆಗಿದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ವೇದ ಸುಳ್ಳ ಅಥವಾ ಇಲ್ಲಿವರೆಗೂ ನಮ್ಗೆ ಜನರು ಹೇಳಿರುವಂತ ನಮ್ಮ ಪೂರ್ವಜರು ಅಥವಾ ನಾವು ಯಾರನ್ನ ಜ್ಞಾನಿ ಅಂತ ತಿಳ್ಕೊಂಡಿದ್ದೇವೆ ಅವರು ಹೇಳಿರೋದ ಸುಳ್ಳ ಅಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾರೇ ಧರ್ಮ ಗುರುಗಳಾಗಿರ್ಬೋದು, ಪೀಠಾಧೀಶರಾಗಿರ್ಬೋದು, ಅವರನ್ನ ಕೇಳಿದ್ರೆ ಹೇಳ್ತಾರೆ ವೇದಗಳು ಸುಳ್ಳಲ್ಲ, ಪುರಾಣಗಳು ಸುಳ್ಳಲ್ಲ, ಭಗವದ್ಗೀತೆ ಸುಳ್ಳಲ್ಲ ಅಂತ ಹೇಳ್ತಾರೆ. ಅವು ಸುಳ್ಳಲ್ಲ ಅಂದ್ರೆ ಇಲ್ಲಿವರೆಗೂ ನೀವು ಪ್ರಚಾರಕ್ಕೆ ತಂದಿರುವುದು ಒಂದು ಪರಮಾತ್ಮನು ನಿರಾಕಾರ ಎಂಬುದು, ಇನ್ನೊಂದು ಪರಮಾತ್ಮನು ನಾವು ಪಾಪ ಮಾಡಿದ್ರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸತ್ಯ ಸಾಧನೆಯಿಂದ ಆ ಪಾಪ ಕರ್ಮಗಳನ್ನ ನಾಶ ಮಾಡಬಹುದು ಅಂತ ಇದೆ. ನಮ್ಮ ಮಾನವನ ಅಮೂಲ್ಯವಾದಂತ ಜೀವನವನ್ನ ತಪ್ಪು ಆಚರಣೆಗಳಿಂದ ತಪ್ಪು ಸಾಧನೆಗಳಿಂದ ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದೇವೆ ಸ್ನೇಹಿತರೆ. ಅದಕ್ಕಾಗಿ ಈ ಶಾಸ್ತ್ರಗಳು ಏನು, ಪುರಾಣಗಳು ಏನು, ನಮ್ಮ ಜನ್ಮ ಏತಕ್ಕಾಗಿ ಆಗಿದೆ, ಆ ಗುರು ಯಾರು, ಭಗವದ್ಗೀತೆಯ 18ನೇ ಅಧ್ಯಾಯ 62ನೇ ಶ್ಲೋಕದಲ್ಲಿ ಹೇಳುತ್ತಿದ್ದಾರೆ. ಶ್ರೀಕೃಷ್ಣ ಅವರು ಹೇಳ್ತಿದ್ದಾರೆ ಅರ್ಜುನವರಿಗೆ, ಹೇ ಅರ್ಜುನ, ನೀನು ಆ ಪರಮಾತ್ಮನ ಶರಣು ಹೋಗು. ಆ ಪರಮಾತ್ಮನ ಶರಣು ಹೋದ ಮೇಲೆ ನೀನು ಪರಮ ಗತಿಯನ್ನು ಪಡೆಯುವೆ, ಪರಮ ಶಾಂತಿಯನ್ನು ಪಡೆಯುವೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪರಮ ಧಾಮವನ್ನು ತಲುಪುವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಿಂದ ಸ್ಪಷ್ಟವಾಗುತ್ತೆ ಶ್ರೀಕೃಷ್ಣ ಅವರಕ್ಕಿಂತನೂ ಮೇಲೆ ಒಬ್ಬ ಪರಮಾತ್ಮ ಇದ್ದಾರೆ ಅನ್ನೋದು ಸ್ಪಷ್ಟವಾಯಿತು. ಈ ಅಮೂಲ್ಯವಾದ ಮಾನವನ ಶರೀರವನ್ನು ಪಡೆದ ನಾವು ಸತ್ಯ ಸಾಧನೆಯನ್ನು ಮಾಡುತ್ತಾ ಸತ್ಯ ಆಚರಣೆಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡೋಣ ಸ್ನೇಹಿತರೆ. ಧನ್ಯವಾದ.